ನಮಸ್ಕಾರ ಸ್ನೇಹಿತರೆ, ನಾವು ಈ ದಿನ ಚಾರ್ಟರ್ ಕಾಯ್ದೆ 1833ರ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಿಟಿಷ್ ಭಾರತದ ಆಡಳಿತ ಇತಿಹಾಸದಲ್ಲಿ ಕೇಂದ್ರೀಕರಣದ ಅತ್ಯಂತ ಪ್ರಮುಖ ಮೈಲುಗಲ್ಲು ಈ ಕಾಯ್ದೆಯಾಗಿದೆ. ಈ ಕಾಯ್ದೆಯ ಮೂಲಕ ಬ್ರಿಟಿಷ್ ಸಂಸತ್ತು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ ಸಂಪೂರ್ಣವಾಗಿ ಪುನರ್ ರಚನೆ ಮಾಡಿತು. ಮೊದಲನೆಯದಾಗಿ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನ ಭಾರತದ ಗವರ್ನರ್ ಜನರಲ್ ಎಂದು ಮರುನಾಮಕರಣ ಮಾಡಲಾಯಿತು. ಇದರೊಂದಿಗೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕಗೊಂಡರು. ಇದರಿಂದಾಗಿ ಭಾರತದ ಎಲ್ಲಾ ಬ್ರಿಟಿಷ್ ಪ್ರಾಂತ್ಯಗಳ ಮೇಲೆ ಗವರ್ನರ್ ಜನರಲ್ ಅವರ ಅಧಿಕಾರ ವಿಸ್ತಾರಗೊಂಡಿತು. ಎರಡನೆಯದಾಗಿ ಕೇಂದ್ರೀಕರಣಕ್ಕೆ ದೊಡ್ಡ ಹೆಜ್ಜೆ ಇಡಲಾಯಿತು. ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಸ್ವತಂತ್ರ ಶಾಸಕಾಂಗ ಅಧಿಕಾರವನ್ನ ಹಿಂಪಡೆಯಲಾಯಿತು. ಇಡೀ ಬ್ರಿಟಿಷ್ ಭಾರತಕ್ಕೆ ಕಾನೂನು ಮಾಡುವ ವಿಶೇಷ ಅಧಿಕಾರವನ್ನ ಗವರ್ನರ್ ಜನರಲ್ ಅವರಿಗೆ ಮಾತ್ರ ನೀಡಲಾಯಿತು. ಮೂರನೆಯದಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಪಾತ್ರದಲ್ಲಿ ಮಹತ್ವದ ಬದಲಾವಣೆ ತರಲಾಯಿತು. ಈ ಕಾಯ್ದೆಯ ನಂತರ ಕಂಪನಿಯು ವಾಣಿಜ್ಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿ ಸಂಪೂರ್ಣವಾಗಿ ಆಡಳಿತಾತ್ಮಕ ಸಂಸ್ಥೆಯಾಗಿ ಬದಲಾಯಿತು. ಅಂದರೆ ಕಂಪನಿಗೆ ವ್ಯಾಪಾರಕ್ಕಿಂತ ಆಡಳಿತವೇ ಮುಖ್ಯವಾಯಿತು. ನಾಲ್ಕನೆಯದಾಗಿ ಭಾರತದಲ್ಲಿ ಕಾನೂನುಗಳನ್ನು ವ್ಯವಸ್ಥಿತಗೊಳಿಸಲು ಮೊದಲ ಕಾನೂನು ಆಯೋಗವನ್ನು ಸ್ಥಾಪಿಸಲಾಯಿತು. ಈ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಲಾರ್ಡ್ ಮೆಕಾಲೆ ಅವರನ್ನ ನೇಮಕ ಮಾಡಲಾಯಿತು. ಇದು ಭಾರತೀಯ ಕಾನೂನು ವ್ಯವಸ್ಥೆಯ ಆಧುನಿಕೀಕರಣಕ್ಕೆ ಆರಂಭಿಕ ಹೆಜ್ಜೆಯಾಯಿತು. ಐದನೆಯದಾಗಿ ಸಿವಿಲ್ ಸೇವೆಯಲ್ಲಿ ಮಹತ್ವದ ಸುಧಾರಣೆ ತರಲು ಪ್ರಯತ್ನಿಸಲಾಯಿತು. ಸರ್ಕಾರಿ ಉದ್ಯೋಗಗಳಲ್ಲಿ ಭಾರತೀಯರಿಗೆ ಸಮಾನ ಅವಕಾಶ ನೀಡಬೇಕು ಎಂಬ ಉದ್ದೇಶದಿಂದ ಮೆರಿಟ್ ಆಧಾರಿತ ಆಯ್ಕೆ ಪ್ರಕ್ರಿಯೆ ಅಂದರೆ ಮುಕ್ತ ಸ್ಪರ್ಧೆ ವ್ಯವಸ್ಥೆ ಪರಿಚಯಿಸುವ ಪ್ರಯತ್ನ ನಡೆಯಿತು. ಇದು ಮುಂದೆ ಭಾರತೀಯ ಸಿವಿಲ್ ಸೇವೆಗಳ ಬೆಳವಣಿಗೆಗೆ ಮೂಲಭೂತ ಆಧಾರವಾಯಿತು. ಒಟ್ಟಿನಲ್ಲಿ 1833ರ ಚಾರ್ಟರ್ ಕಾಯ್ದೆ ಆಡಳಿತದ ಕೇಂದ್ರೀಕರಣ, ಗವರ್ನರ್ ಜನರಲ್ ಅವರ ಶಕ್ತಿವರ್ಧನೆ, ಕಾನೂನು ಸುಧಾರಣೆ, ಸಿವಿಲ್ ಸೇವಾ ವ್ಯವಸ್ಥೆಯ ಆರಂಭ ಇವೆಲ್ಲದಕ್ಕೂ ಕಾರಣವಾದ ಅತ್ಯಂತ ಮಹತ್ವದ ಕಾಯ್ದೆ ಆಗಿದೆ. ಕಾನೂನು ಆಯೋಗದ ಅಧ್ಯಕ್ಷರಾಗಿ ಲಾರ್ಡ್ ಮೆಕಾಲೆ ಅವರನ್ನ ನೇಮಕ ಮಾಡಲಾಯಿತು ಮತ್ತು ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರನ್ನ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಲಾಯಿತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.